ದರ್ಶನ್ ಅವರ ಜೊತೆ ಒಂದು ಸಿನಿಮಾ ಮಾಡಿದವರು ಇನ್ನೊಂದು ಸಿನಿಮಾ ಮಾಡೋದು ತುಂಬಾ ಕಷ್ಟ ಅನ್ನೋಂಥ ಮಾತನ್ನ ಆಗಾಗ ಕೇಳ್ತಾನೆ ಇರ್ತೀವಿ. ಬಟ್ ಸಹಜವಾಗಿ ಕೆಲವು ಸಂದರ್ಭದಲ್ಲಿ ಸಂಕಷ್ಟದ ಸಂದರ್ಭದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದಂಥವ್ರನ್ನು ಕೂಡ ದರ್ಶನ್ ಅವರು ಮರೆಯುವಂತಹ ಘಟನೆಗಳು ಕೂಡ ನಡೀತಾ ಅನ್ನುವಂತಹ ಚರ್ಚೆ ಈಗ ಸಾಕಷ್ಟು ಸಂದರ್ಭದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಉದಾಹರಣೆ, ಅವತ್ತು ಸಾರಥಿ ರಿಲೀಸ್ ಆಗುವಂಥ ಸಂದರ್ಭ, ಅವರು ದರ್ಶನ್ ಅವರು ಕೂಡ ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ಜೈಲು ಸೇರಿರ್ತಕ್ಕಂಥ ಘಟನೆ ನಡೆದಿತ್ತು. ಆ ಟೈಮಲ್ಲಿ ಶೂರಿಟಿ ಕೊಟ್ಟಿದ್ದಂಥವ್ರು ಚಿಂಗಾರಿ ಸಿನಿಮಾದ ನಿರ್ಮಾಪಕರು ಮಹಾದೇವ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಸಹಜವಾಗಿ ಅಂದ್ರೆ ಈಗ ಒಂದು ಮಾತಿದೆ, ದರ್ಶನ್ ಅವ್ರ ಜೊತೆಗೆ ಸುಲಭಕ್ಕೆ ಸಿನಿಮಾ ಮಾಡೋಕ್ಕಾಗಲ್ಲ, ಅದರಲ್ಲೂ ಒಂದು ಸಿನಿಮಾ ಮಾಡಿದ್ರೆ ಮತ್ತೊಂದು ಸಿನಿಮಾ ಮಾಡಿರೋಂಥ ಉದಾಹರಣೆ ತುಂಬಾ ಕಷ್ಟ ಅನ್ನುವಂಥದ್ದು. ಸರ್, ನಿಮ್ಗೆ ಒಬ್ಬ ನಿರ್ಮಾಪಕರಾಗಿ ಚಿಂಗಾರಿ ಮಹಾದೇವ್ ಅಂತಾನೆ ನೀವು ಅದನ್ನ ಇವತ್ತು ಕೂಡ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಿ. ಅವರ ಜೊತೆ ಮಾಡಿದಂಥ ಸಿನಿಮಾದ ಹೆಸರೇ ನಿಮ್ಮನ್ನ ಐಡೆಂಟಿಫೈ ಮಾಡಿದ್ದಂಥದ್ದು. ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಸರ್. ಇದು ಇಂಡಸ್ಟ್ರಿನಲ್ಲಿ ಏನಪ್ಪ ಅಂದರೆ ಅದೊಂದು ಟೈಟ್ಲು. ಇವಾಗ ನಮ್ಮ ಹಾಗೆ ರಾಕ್ಲೈನ್ ವೆಂಕಟೇಶ್ ಅನ್ನೋದು, ಹಾಗೆ ಕೊಬ್ಬರಿ ಮಂಜು, ಹಾಗೆ ಚಿಂಗಾರಿ ಮಹಾದೇವ್ ಅಂತ ಈ ಟೈಟ್ಲುಗಳು ಹಾಗೆ ಕಂಟಿನ್ಯೂ ಆಯಿತು. ಬಟ್ ದರ್ಶನ್ ಜೊತೆ ಸಿನಿಮಾ ಮಾಡೋದು ಕಷ್ಟ ಅಂತ ನಾನು ಹೇಳಲ್ಲ. ಯಾಕಂದರೆ ನನ್ನ ಸಿನಿಮಾ ಮಾಡಬೇಕಾದ್ರೆ ನನಗೆ ಆ ಥರ ಏನೋ ತೊಂದರೆಗಳು ಆಗಲಿಲ್ಲ. ಏನೋ ಅಲ್ಲಿ ಎಂಡಿಂಗ್ನಲ್ಲಿ ಸಣ್ಣ ಪುಟ್ಟ ಮಾತುಗಳು ಬರುತ್ತಲ್ಲ, ಅಷ್ಟೇ. ಬಟ್ ಈ ಟೈಮಲ್ಲಿ ನಾವು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಚೆನ್ನಾಗಿರಲ್ಲ ಅಂತ ನನ್ನ ಭಾವನೆ. ಸರ್, ಈಗ ಸಹಜವಾಗಿ ನೀವು ಚಿಂಗಾರಿ ಸಿನಿಮಾ ಮಾಡುವಂಥ ಟೈಮಲ್ಲಿ ದರ್ಶನ್ ಅವ್ರು ಹೇಗಿದ್ರು, ನಿರ್ಮಾಪಕರ ಜೊತೆಗೆ ನಾವು ಒಡನಾಟ ಹೇಗಿತ್ತು? ಸಹಜವಾಗಿ ಒಂದಿಷ್ಟು ಅಂದ್ರೆ ಈ ಟೈಮಲ್ಲಿ ಮಾತಾಡೋದು ಸೂಕ್ತ ಅಲ್ಲ ಅನ್ನೋಂಥ ರೀತಿಯಲ್ಲಿ ಉತ್ತರನ ಕೊಡ್ತಾ ಇದೆ. ಬಟ್ ಅವತ್ತು ಅವರು ಜೈಲಿಗೆ ಹೋದಂಥ ಸಂದರ್ಭ, ನೀವು ಶೂರಿಟಿ ಕೊಟ್ಟಿದ್ದಂತಹ ಘಟನೆ, ಅದನ್ನೆಲ್ಲ ಹೆಂಗೆ ನೆನ್ಪು ಮಾಡ್ಕೋತೀರಿ ಆ ಜರ್ನಿ ದಿನಗಳನ್ನ ಅಂತ? ಬಟ್ ಅದನ್ನು ನಾನು ಕೊನೆ ಒಂದು ಸಾಂಗ್ ಇತ್ತು, ಆ್ಯಕ್ಚುಲಾಗಿ ಸಕಲೇಶ್ಪುರದಲ್ಲಿ ಸಾಂಗ್ ಇತ್ತು. ಆ ಸಾಂಗ್ ಟೈಮ್ನಲ್ಲಿ ಗಲಾಟೆ ಆಗಿದ್ದು. ಬಟ್ ಅದು ಕುಟುಂಬ ಕಲಹ, ಅದು ಆ್ಯಕ್ಚುಲಿ ಅದು ಪರ್ಸನಲ್ ಮ್ಯಾಟ್ರ್ ಅದು. ಬಟ್ ಆವಾಗ ನಮಗೆ ಒಂದೇ ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು. ಅವರು ಜೈಲಿಗೆ ಹೋದ್ರು, ನಮಗೂ ಸ್ವಲ್ಪ ಆತಂಕ ಆಯಿತು. ಏನಪ್ಪ, ಒಂದು ಸಾಂಗ್ ಕಂಪ್ಲೀಟ್ ಆಗಿದ್ರೆ ಸಿನಿಮಾ ಕಂಪ್ಲೀಟ್ ಆಗ್ತಿತ್ತು. ಸಾರಥಿ ಬೇರೆ ದೊಡ್ಡ ಹಿಟ್ ಆಗಿತ್ತು ಮೂವಿ. ಸೊ ಆ ಟೈಮಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗೋಷ್ಟು ಏನಪ್ಪ ಈ ಥರ ಆಯಿತು ಅಂತ ಅಂದ್ಕೊಂಡು, ಆ ಟೈಮಲ್ಲಿ ಸಾರಥಿ ರಿಲೀಸ್ ಆಯಿತು. ಸಾರಥಿ ರಿಲೀಸ್ ಆಗಿ 2ನೇ ವಾರಕ್ಕೆ ಅವರು ಜೈಲಿಂದ ಆಚೆ ಬಂದರು. ಅದು ಒಳ್ಳೆ ಸಕ್ಸಸ್ ಆಯಿತು, ಸಾರಥಿ ಸಕ್ಸಸ್ ಆಯಿತು. ಸರ್, ಈಗ ಅಂದ್ರೆ ನಿಮ್ಮ ಚಿಂಗಾರಿ ಸಿನಿಮಾದ ಶೂಟಿಂಗ್ ನಡೆಯೋ ಟೈಮಲ್ಲೇ ಅವತ್ತು ಅಂದ್ರೆ ಅವರ ವೈಯಕ್ತಿಕ ಕಾರಣಕ್ಕೆ ಒಂದು ಘಟನೆ ನಡೆದಿತ್ತು ಅನ್ನುವಂಥದ್ದು. ಸರ್, ಅವತ್ತಿನ ಸಂದರ್ಭದಲ್ಲಿ ದರ್ಶನ್ ಅವ್ರು ಹೆಂಗಿರ್ತಾ ಇದ್ರು, ಅಂದ್ರೆ ಆ ಘಟನೆನ ಅವ್ರು ನಿಭಾಯಿಸಿದಂಥ ರೀತಿ, ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ದಂತಹ ಗಳಿಗೆಗಳು ಹೆಂಗೆ ನೆನಪಾಗುತ್ತೆ ಅಂತ? ನಾನು ಸಪೋರ್ಟ್ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ವಿಷಯದಲ್ಲಿ ನಾವೇನು ಸಪೋರ್ಟ್ ಅಂದರೆ ಏನೋ ಬುದ್ಧಿವಾದ ಹೇಳ್ಬೋದಷ್ಟೇ. ಅದು ಬಿಟ್ಟರೆ ಯೂಸಲ್ಲಾಗಿ ನಮ್ಮ ಸಿನಿಮಾ ಇತ್ತು. ಆ್ಯಕ್ಚುಲಾಗಿ ಅವ್ರಿಗೆ ಬೇಲ್ ಆಯಿತು. ಬೇಲ್ ಕೊಡೋ ಪರಿಸ್ಥಿತಿಯಲ್ಲಿ ನಾನು ಪ್ರಾಪರ್ಟಿ ಪೇಪರ್ ಕೊಟ್ಟೆ, ಅವ್ರಿಗೆ ಶೂರಿಟಿ ಕೊಟ್ಟೆ, ಅವ್ರಿಗೆ ಬೇಲ್ ಆಯಿತು ಅಷ್ಟೆ. ಸರ್, ಈಗ ನೀವು ಅವತ್ತು ಅವ್ರಿಗೆ ಶೂರಿಟಿ ಕೊಟ್ರಿ, ಒಂದು ಬೇಲ್ ಟೈಮಲ್ಲಿ ಸಪೋರ್ಟ್ ಮಾಡಿದ್ರಿ. ಬಟ್ ಆದರೂ ಒಂದೇ ಒಂದು ಸಿನಿಮಾಗೆ ನಿಮ್ಮ ಮತ್ತು ಅವ್ರ ಬಾಂಧವ್ಯ ಕಡಿಮೆ ಆಯಿತು. ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಸಿನಿಮಾಗಳನ್ನ ಮಾಡ್ಬೋದಿತ್ತು. ಅಂಥ ಸಂಕಷ್ಟ ಸಂದರ್ಭದಲ್ಲಿ ನೀವು ಜೊತೆ ಆಗಿದ್ರಿ. ಈಗ ಒಂದು ಮಾತಿದೆ, ಅವ್ರ ಜೊತೆಗೆ ಸುಲಭವಾಗಿ ಮುಂದುವರ್ಸೋಕ್ಕಾಗಲ್ಲ ಸ್ನೇಹನ, ಒಡನಾಟನ ಅನ್ನುವಂಥದ್ದು. ಸರ್, ಅಂತಹ ಘಟನೆ ನಡೆದಿತ್ತು ಅನ್ನುವಂಥ ಮಾಹಿತಿ ನಮಗಿರುವಂಥದ್ದು. ಈವನ್ ಚಿಂಗಾರಿ ಆಡಿಯೋ ರಿಲೀಸ್ ಟೈಮಲ್ಲೂ ಕೂಡ ಒಂದು ಸಹಜ ಒಂದು ಸಣ್ಣ ವಿಚಾರಕ್ಕೆ ಮಾತುಕತೆ, ಮನಸ್ತಾಪ ಶುರುವಾಗಿತ್ತು ಅನ್ನುವಂಥದ್ದು. ಸರ್, ಅದನ್ನು ಹೇಗೆ ಹೇಳ್ತೀರಿ ಅಂತ? ಮನಸ್ತಾಪ ಅಂದರೆ ದೊಡ್ಡ ಮನಸ್ತಾಪ ಏನಿಲ್ಲ. ಬಟ್ ಏನೋ ಒಂದು ಮಾತು ಬಂದಾಗ ಮತ್ತೆ ಬೇಡ, ಫ್ರೆಂಡ್ಶಿಪ್ ಹಾಗೇ ಇರಲಿ, ವ್ಯವಹಾರ ಬೇಡ ಅನ್ನೋ ಒಂದೇ ದೃಷ್ಟಿಯಿಂದ ನಾವು ದೂರ ಇದ್ದೆ ಅಷ್ಟೇ.